ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಕ್ಕಳಲ್ಲಿ ಅಸ್ಥಿರವಾದ ಜ್ವರ ಸಾಮಾನ್ಯ, ಆದರೆ ಪೋಷಕರಿಗೆ ಇದು ಆತಂಕಕಾರಿ ವಿಚಾರ ಕೂಡ ಹೌದು. ಮಕ್ಕಳ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಸಾಮಾನ್ಯವಾಗಿ ಪೋಷಕರು ಮತ್ತು ಆರೈಕೆ ಮಾಡೋರ್ಗೆ ಇದು ಆತಂಕವನ್ನ ಉಂಟು ಮಾಡಬಹುದು. ಜ್ವರ ಅನ್ನೋದು ಸೋಂಕಿನ ವಿರುದ್ಧ ಹೋರಾಡಲು ದೇಹದ ನೈಸರ್ಗಿಕ ಪ್ರತಿಕ್ರಿಯೆಯಾದರೂ ಕೂಡ ಪದೇ ಪದೇ ಜ್ವರ ಬರುವುದು ಮತ್ತು ಅದರ ತೀವ್ರತೆ ಆರೋಗ್ಯ ಸಮಸ್ಯೆಗಳನ್ನ ಸೂಚಿಸಬಹುದು. ಹಾಗಾದ್ರೆ ಮಕ್ಕಳಲ್ಲಿ ಪದೇ ಪದೇ ಜ್ವರ ಕಾಣಿಸಿಕೊಳ್ಳೋಕೆ ಕಾರಣಗಳು ಏನು ಮತ್ತು ಇದರ ಲಕ್ಷಣಗಳು ಮತ್ತು ಚಿಕಿತ್ಸೆಯ ಆಯ್ಕೆಗಳು, ಇದೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾವೇರಿ ಆಸ್ಪತ್ರೆ ಮಾರತಹಳ್ಳಿಯ ಪೀಡಿಯಾಟ್ರಿಕ್ ವೈದ್ಯರಾಗಿರುವಂತಹ ಡಾಕ್ಟರ್ ಸುಶಾಂತ್ ಶಿವಸ್ವಾಮಿ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ. ಡಾಕ್ಟರ್, ಈಗ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಪದೇ ಪದೇ ಜ್ವರ ಕಾಣಿಸಿಕೊಳ್ಳೋದು ತುಂಬಾನೇ ಸಾಮಾನ್ಯ, ಆದ್ರೂ ಕೂಡ ಪೋಷಕರು ತುಂಬಾನೇ ಇದಕ್ಕೆ ಆತಂಕಕ್ಕೆ ಒಳಗಾಗ್ತಾರೆ. ಈಗ ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ಸಾಮಾನ್ಯವಾಗಿ ಪೇರೆಂಟ್ಸ್ ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಏನು ಡಾಕ್ಟರ್? ಹೌದು, ನೀವೇ ಹೇಳಿದಾಗೆ ಇಂಟ್ರಡಕ್ಷನಲ್ಲಿ ನೀವು ಹೇಳಿದ್ರಿ, ಜ್ವರ ಅನ್ನೋದು ಸಾಕಷ್ಟು ಜನರಿಗೆ ಬಹಳ ಭಯವನ್ನು ತರಿಸುತ್ತೆ. ಆದರೆ ನೈಸರ್ಗಿಕವಾದ ಒಂದು ರೆಸ್ಪಾನ್ಸ್ ಇದು ದೇಹದ್ದು. ಯಾವುದೇ ಒಂದು ರೀತಿಯ ವೈರಾಣು ಆಗಲಿ ದೇಹಕ್ಕೆ ಎಂಟರ್ ಆದವಾಗಲ ಅಥವಾ ದೇಹ ಯಾವುದೇ ರೀತಿಯ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಶನ್ ಆದವಾಗ, ನಮ್ಮ ರೋಗ ನಿರೋಧಕ ಶಕ್ತಿದು ಏನು ಇದಿದೆ ಅದು ಆಕ್ಟಿವ್ ಆದವಾಗ ಜ್ವರ ಬರುತ್ತೆ. ಆ್ಯಂಡ್ ಅದೊಂದು ನ್ಯಾಚುರಲ್ ರೆಸ್ಪಾನ್ಸ್. ಅದು ಎಲ್ಲ ಜ್ವರಗಳ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಮಕ್ಕಳಲ್ಲಿ ಎಸ್ಪೆಷಲಿ ಕೆಲವು ವಿಷಯಗಳನ್ನು ನಾವು ನೆನ್ಪಿಟ್ಕೊಬೇಕು. ಯಾವಾಗ ನೀವು ಜ್ವರದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಒಂದು. ಎರಡನೇದು, ಯಾವ ಥರ ಜ್ವರ ಬಗ್ಗೆ ಮನೇಲಿ ನೀವೇನು ಮಾಡಬೇಕು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಗೊತ್ತಿರಬೇಕು. ಮೂರನೇದು, ಯಾವಾಗ ನೀವು ಆಸ್ಪತ್ರೆಗೆ ಬಂದು ಮಕ್ಕಳನ್ನ ತೋರಿಸ್ಬೇಕು ಅದು ಗೊತ್ತಿರಬೇಕು. ಸೊ ಇದಕ್ಕೆ ಇಂಪಾರ್ಟೆಂಟ್ ಏನಂತಂದರೆ, ಜ್ವರ ಬಂದವಾಗ ಮೊದಲನೇ ಪ್ರಾಬ್ಲಿ ಎಲ್ಲರೂ ಮಾಡುವಂಥ ವಿಷಯ ಅಂದರೆ, ಜನರಲಿ ಕಾನ್ಸೆಪ್ಟ್ ಇದೆ, ಜ್ವರ ಅಂತ ಅಂದವಾಗ ಅವನಿಗೆ ಒಳಗೆ ಶೀತ ಆಗಿ ಚಳಿಯಾಗಿ ಆಗಿರುತ್ತೆ ಅಂತ ಹೇಳಿ ದೇಹನ ಜಾಸ್ತಿ ಮುಚ್ತಾರೆ, ಸ್ವೆಟರ್ ಹಾಕ್ತಾರೆ, ಟೊಪ್ಪಿ ಹಾಕ್ತಾರೆ. ಅದರಿಂದ ಕೆಲವು ಸಲ ಜ್ವರ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಯಾಕಂದರೆ ಜ್ವರ ಅಂದರೆ ನಮ್ಮ ದೇಹದ ತಾಪಮಾನ ಜಾಸ್ತಿ ಆಗ್ತಾ ಇರ್ತದೆ. ಒಂದು ರೆಸ್ಪಾನ್ಸ್ ಅದಕ್ಕೆ ಅಂದರೆ ನಮ್ಮ ಸ್ಕಿನ್ನಿಂದ ಆ ಟೆಂಪ್ರೇಚರ್ನಿಂದ ಹೊರಗೆ ಹೋಗಬೇಕು. ಅದನ್ನು ನಾವು ಅಡ್ಡಿ ಮಾಡಿದವಾಗ ಇನ್ನೂ ಜ್ವರ ಜಾಸ್ತಿ ಆಗ್ಬೋದು. ಸೊ ದಯವಿಟ್ಟು ಭಾಳ ಬಟ್ಟೆ ಹಾಕಬಾರ್ದು. ಮಗು ಭಾಳ ಬಟ್ಟೆ ಇದ್ದು ಹೊರಗಡೆ ಭಾಳ ಚಳಿ ಇಲ್ಲ ಅಂದರೆ ಬಟ್ಟೆಯನ್ನು ತೆಗೆಯೋದು ಒಳ್ಳೆಯದು. ಓಕೆ, ಮಗು ಸಣ್ಣ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಶರ್ಟನ್ನು ತೆಗೆದು ಸಾಕಷ್ಟು ಸ್ಕಿನ್ನನ್ನು ನಾವು ಹಾಗೆ ಬಿಟ್ಬಿಟ್ರೆ ಅದರಲ್ಲಿ ಎಷ್ಟೋ ಮಟ್ಟಿಗೆ ಜ್ವರ ಕಮ್ಮಿ ಆಗುತ್ತೆ. ಎರಡನೇದಾಗಿ, ರೂಮಲ್ಲಿ ಭಾಳ ಸೆಕೆ ಇದ್ದರೆ, ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ಫ್ಯಾನ್ ಹಾಕಿ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಜ್ವರ ಏನು ಅದರಿಂದ ತೊಂದರೆ ಆಗೋದಿಲ್ಲ, ಇನ್ನೂ ಜ್ವರ ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಆಗ್ತದೆ, ಫ್ಯಾನನ್ನು ಆನ್ ಮಾಡ್ಬೋದು. ಮೂರನೇದು, ಬಹಳ ಹೈ ಜ್ವರ ಇದ್ದರೆ, ಎಸ್ಪೆಷಲಿ ನಾವು ಟೆಂಪ್ರೇಚರ್ ಚೆಕ್ ಮಾಡಿ 102 ಮೇಲಿದ್ದರೆ ಆವಾಗ ಒದ್ದೆ ಬಟ್ಟೆ ತಗೊಂಡು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಇಡೀ ಮೈಯನ್ನು ಒರೆಸ್ಬಿಡಬೇಕು. ಒರೆಸ್ತಾ ಒಂದು 5-10 ನಿಮಿಷ ಮಾಡಿದ್ರೆ ಅದಕ್ಕೆ ನಾವು ಟೆಪಿಡ್ ಸ್ಪಾಂಜಿಂಗ್ ಅಂತ ಹೇಳ್ತೀವಿ. ಅದು ಬಹಳ ಕ್ವಿಕ್ಕಾಗಿ ಯಾವುದೇ ಔಷಧಿಗಿಂತ ಮೊದಲು ಜ್ವರನ ಕಮ್ಮಿ ಮಾಡುತ್ತೆ. ಅಫ್ಕೋರ್ಸ್ ಅದಾದ ಮೇಲೆ ನೀವು ನಿಮ್ಮ ವೈದ್ಯರು ನಿಮ್ಗೇನಾದರೂ ಪ್ಯಾರಾಸಿಟಮಾಲ್ ಔಷಧಿಯನ್ನು ಕೊಟ್ಟಿದ್ರೆ ಸಿಂಪಲ್ ಪ್ಯಾರಾಸಿಟಮಾಲ್ ಔಷಧಿಯನ್ನು ಕೊಡ್ಬೋದು. ಇಷ್ಟು ಮಾಡಿದ್ರೆ ಸಾಮಾನ್ಯವಾಗಿ ಜ್ವರ ಕಂಟ್ರೋಲ್ ಆಗುತ್ತೆ. ಯಾವುದೇ ಜ್ವರದಲ್ಲಿ ಎರಡನೇ ಮುಖ್ಯವಾದ ಅಂಶ, ಜ್ವರದಿಂದ ದೇಹದಲ್ಲಿ ನೀರಿನಂಶ ಕಮ್ಮಿ ಆಗ್ಬೋದು. ಅದು ಆಗದೇ ಇರುವ ಹಾಗೆ ಮೈಯಲ್ಲಿ ನೀರಿನಂಶ ಮೇಂಟೈನ್ ಮಾಡಲಿಕ್ಕೆ ಕುಡಿಲಿಕ್ಕೆ ನೀರಾಗಲಿ, ಇಲ್ಲ ಸಿಂಪಲ್ ಜ್ಯೂಸಸ್ ಆಗ್ಬೋದು, ಎಳ್ನೀರಾಗ್ಬೋದು, ಇಂಥದನ್ನು ಕೊಟ್ಟರೆ ದೇಹದಲ್ಲಿ ನೀರಿನಂಶ ಕಮ್ಮಿ ಆಗೋದಿಲ್ಲ. ಯಾವಾಗ ನೀವು ವರಿ ಮಾಡಬೇಕು ಜ್ವರದ ಬಗ್ಗೆ ಅನ್ನೋದನ್ನು ನೀವು ರೆಕಗ್ನೈಸ್ ಮಾಡೋದು ಇಂಪಾರ್ಟೆಂಟು. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ಸಮಯದಲ್ಲಿ ನೀವು ಒಂದು ಲೆವೆಲ್ ಮೇಲಿದ್ದವಾಗ ಆಸ್ಪತ್ರೆಗೋ ಅಥವಾ ನಿಮ್ಮ ವೈದ್ಯರ ಹತ್ರನೋ ಬಂದು ಭೇಟಿ ಮಾಡೋದು ಅವಶ್ಯಕವಾಗುತ್ತೆ. ಓಕೆ, ಈಗ ಡಾಕ್ಟರ್, ಪದೇ ಪದೇ ಜ್ವರ ಬರೋದು ಎಷ್ಟು ವಯಸ್ಸಿನ ಮಕ್ಕಳವರೆಗೂ ಕಾಮನ್ ಅಂತ ಕನ್ಸಿಡರ್ ಮಾಡಬಹುದು? ಅಥವಾ ಈಗ ತುಂಬಾ ವಿಷಯದಲ್ಲಿ ಅಂದ್ರೆ ಮಕ್ಕಳಿಗೆ ನ್ಯಾಚುರಲ್ ಇಮ್ಯುನಿಟಿ ಇರೋದಿಲ್ಲ ಚಿಕ್ಕ ವಯಸ್ಸಲ್ಲಿ, ಯಾವ ವಯಸ್ಸಿನಿಂದ ಇಮ್ಯುನಿಟಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ? ಯಾವ ವಯಸ್ಸಿನವರೆಗೂ ಈ ಜ್ವರ ಅನ್ನೋದು ಕಾಮನ್ ಅಂತ ಕನ್ಸಿಡರ್ ಮಾಡಬಹುದು ಡಾಕ್ಟರ್? ಇನ್ನು ಯಾವ ವಯಸ್ಸಿನ ಮಕ್ಕಳಿಗೆ ಫೀವರ್ ಅಥವಾ ಅದರ ರಿಲೇಟೆಡ್ ಎಫೆಕ್ಟ್ಸ್ ಅಂದ್ರೆ ಅದನ್ನ ಫೇಸ್ ಮಾಡೋದಂದ್ರೆ ತುಂಬಾನೇ ಕಷ್ಟ ಆಗುತ್ತೆ? ಯಾವ ವಯಸ್ಸಿನ ಮಕ್ಕಳಿಗೆ ಮತ್ತು ಆ ಸಮಯದಲ್ಲಿ ಪೋಷಕರು ಮನೆಯಲ್ಲೇ ಅವ್ರನ್ನ ಯಾವ ರೀತಿಯಾಗಿ ಆರೈಕೆ ಮಾಡಬೇಕು? ಕರೆಕ್ಟ್. ನಾನು ಈಗಷ್ಟೇ ಹೇಳ್ದಂಗೆ ಮೊದಲು 3 ತಿಂಗಳು ಒಳಗೆ ಏನಾದರೂ ಜ್ವರ ಬಂದರೆ ಮಗು ಚೆನ್ನಾಗಿದ್ದು ಆಕ್ಟಿವ್ ಇದ್ದರೂ ಕೂಡ ನೀವು ಒಂದ್ಸಲ ಆಸ್ಪತ್ರೆಗೆ ಬಂದು ತೋರಿಸೋದು ಒಳ್ಳೆಯದು. ಬಹಳ ಮದ್ದುಗಳನ್ನು ಕೊಡದೇ ಇರೋದು ಒಳ್ಳೆಯದು ಆ ವಯಸ್ಸಲ್ಲಿ.
ಅದಕ್ಕಿಂತ 3 ರಿಂದ 5 ತಿಂಗಳು ಮಕ್ಕಳೇನಿರ್ತವೆ, ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇನ್ನೂ ಅವರ ರಿಸರ್ವ್ ಅಂತೀವಿ, ಅಂದರೆ ಆ ದೇಹದಲ್ಲಿ ಯಾವುದೇ ರೀತಿ ಚೇಂಜಸನ್ನು ಎದುರಿಸೋ ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ. ಆವಾಗ ನೀವು ಸ್ವಲ್ಪ ಕೇರ್ಫುಲ್ ಇರಬೇಕು. ಆ ಥರ ಸಮಯದಲ್ಲಿ ಮಕ್ಕಳ ಮೇಲೆ ಸ್ವಲ್ಪ ಕಾಳಜಿ ಇಟ್ಕೊಬೇಕು. ರಾತ್ರಿ ಕೂಡ ಮಗುನ ಅಬ್ಸರ್ವ್ ಮಾಡಬೇಕು. ಒಂದು ಅಸೋಸಿಯೇಟೆಡ್ ಪ್ರಾಬ್ಲಮ್ ಅಂತಂದರೆ ಈ ವಯಸ್ಸಲ್ಲಿ ಮಕ್ಕಳಲ್ಲಿ ಜ್ವರದ ಫಿಟ್ಸ್ ಆಗುತ್ತೆ. ಕೆಲವು ಮಕ್ಕಳಲ್ಲಿ 6 ತಿಂಗಳು ಮಗುವಿಂದ ಹಿಡಿದು 6 ವರ್ಷದ ಮಕ್ಕಳ ತನಕ ಈ ವಯಸ್ಸಲ್ಲಿ ಕೆಲವು ಮಕ್ಕಳಲ್ಲಿ ಜ್ವರ ಸಡನ್ ಏರಿದವಾಗ ನೆತ್ತಿಗೇರಿ ಫಿಟ್ಸು ಅಥವಾ ಈ ಥರ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ಫೆಬ್ರೈಲ್ ಸೀಸಸ್ ಅಂತ ಹೇಳ್ತೀವಿ. ಆ ವಯಸ್ಸಲ್ಲಿ ಆಗೋದ್ರಿಂದ ಆ ವಯಸ್ಸಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ನಾನು ಹೇಳ್ದಂಗೆ ಎಲ್ಲಕ್ಕಿಂತ ಈಸಿ ಮನೆ ಮದ್ದು ಅಂದರೆ ಜ್ವರನ ತಕ್ಷಣ ಕಮ್ಮಿ ಮಾಡಬೇಕು ಅಂದರೆ ನೀವು ಸ್ಪಾಂಜಿಂಗ್ ಮಾಡೋದು. ಸ್ಪಾಂಜಿಂಗ್ ಅಂದರೆ ಲಿಕ್ವಾಮ್ ವಾಟರ್ನ ಸಣ್ಣ ಸ್ನಾನ ಮಾಡಿಸ್ದಂಗೆ ಇಡೀ ಮೈಯನ್ನು ನೀವು ಒರೆಸಿ ಆ ದೇಹದ ಆ ನೀರು ಅದಾಗೆ ಆವಿಯಾಗಿ ಹೋಗಬೇಕು. ಆವಾಗ ನಿಮ್ಮ ದೇಹದ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಯಾವುದೇ ಔಷಧಿ ಕೊಡೋ ಮೊದಲು ನೀವು ಫಸ್ಟ್ ಅದನ್ನು ಮಾಡ್ಬೋದು. ಎಸ್ಪೆಷಲಿ 6 ತಿಂಗಳಿಂದ 6 ವರ್ಷದ ತನಕ. 6 ವರ್ಷದ ಮೇಲಿನ ಮಕ್ಕಳು ಸಾಮಾನ್ಯವಾಗಿ ದೇಹದಲ್ಲಿ ಅವರ ರೋಗ ನಿರೋಧಕ ಶಕ್ತಿ ಆಗಲಿ ಅಥವಾ ಅವ್ರ ರಿಸರ್ವ್ ಆಗಲಿ ಬೆಟ್ರ್ ಇರುತ್ತೆ. ಅವ್ರು ತೊಂದರೆ ಆಗ್ತಿರೋದನ್ನು ಹೇಳೋ ಕೆಪಾಸಿಟಿನೂ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಅಂಥ ಮಕ್ಕಳಲ್ಲಿ ತೊಂದರೆ ಆಗೋದಿಲ್ಲ. ಬಟ್ 6 ತಿಂಗಳಿಂದ 6 ವರ್ಷದ ಮಕ್ಕಳಲ್ಲಿ ಕೇರ್ಫುಲ್ ಇರಿ. ಎರಡನೇದು, ಸಾಮಾನ್ಯವಾಗಿ ಯಾವುದೇ ಒಂದು ಎಪಿಡೆಮಿಕ್ ಆಗ್ತಾ ಇದ್ದರೆ, ಸಾಂಕ್ರಾಮಿಕ ರೋಗದ್ದು ಹರಡ್ತಾ ಇರೋ ಸುದ್ದಿ ಗೊತ್ತಿದ್ದರೆ, ಈಗ ಡೆಂಗು ಕೆಲವು ಸಲ 1-2 ತಿಂಗಳು ವರ್ಷದಲ್ಲಿ ಭಾಳ ಜಾಸ್ತಿ ಕೇಸಸ್ ಬರುತ್ತೆ. ಅಂಥ ಸಮಯದಲ್ಲಾಗಲಿ ಅಥವಾ ಅವಾಗ COVID-19 ಬಂದಿದ್ದ ಟೈಮಲ್ಲಿ ಅಂಥ ಸಮಯದಲ್ಲಿ ನಮ್ಗೆ ಗೊತ್ತಿರುವಾಗ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಇರಬೇಕು. ಇಲ್ಲಾಂದರೆ ಈ ವಯಸ್ಸು 6 ತಿಂಗಳಿಂದ 6 ವರ್ಷದ ಮಕ್ಕಳಲ್ಲಿ ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡಿಕೊಂಡ್ರೆ ಬೇರೆ ವಯಸ್ಸಲ್ಲಿ ಮಕ್ಕಳು ಮ್ಯಾನೇಜ್ ಮಾಡ್ತಾರೆ. ಈಗ ಅಂದರೆ ಮಕ್ಕಳಿಗೆ ಡಾಕ್ಟರ್ ಜ್ವರದ ಜೊತೆಗೆ ತುಂಬ ಸಲ ಕೆಮ್ಮು ಮತ್ತು ಆಯಾಸ ಆಗೋದು ಈ ರೀತಿಯಾದ ಸೈಡ್ ಎಫೆಕ್ಟ್ಸ್ ಅಂದರೆ ಬೇರೆ ಎಫೆಕ್ಟ್ಸ್ ಕೂಡ ಅದ್ರ ಜೊತೆ ಫೀವರ್ ಜೊತೆ ಅದು ಕೂಡ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ. ಅದು ಸಾಮಾನ್ಯವಾದ ಜ್ವರ ಅಲ್ವಾ? ಹಾಗಿದ್ರೆ ಅದಕ್ಕೆ ಎವ್ರಿ ಟೈಮ್ ಮೆಡಿಕಲ್ ಇದು ಬೇಕಾಗುತ್ತಾ ಅಂತ? ಇಲ್ಲ. ಸೊ ಇದು ಒಂದು ಕಾಮನ್. ಇದು ಸಾಮಾನ್ಯವಾಗಿ ನೀವು ಒಂದು 100 ಮಕ್ಕಳಲ್ಲಿ 100 ಜ್ವರಗಳನ್ನು ನೋಡಿದ್ರೆ ಅದರಲ್ಲಿ 50ರಿಂದ 60 ಜ್ವರಗಳು ಅಥವಾ 70 ಜ್ವರಗಳು ವೈರಲ್ ಜ್ವರಗಳಾಗಿರ್ತವೆ. ಈ ವೈರಸ್ಸಲ್ಲಿರೋ ಜ್ವರದಲ್ಲಿ ಸಾಮಾನ್ಯವಾಗಿ ಜ್ವರದ ಜೊತೆಗೆ ಒಂದೇ ಕೆಮ್ಮು, ಶೀತ, ಇಲ್ಲ ಸ್ವಲ್ಪ ಬೇದಿ, ಇಲ್ಲ ಅಂದರೆ ಮೈಯಲ್ಲಿ ರ್ಯಾಶ್ ಬರೋದು, ಇಂಥದ್ದು ಆಗ್ತಾ ಇರ್ತವೆ. ಸೊ ಅದಿತ್ತು ಅನ್ನೋ ಮಾತ್ರಕ್ಕೆ ಅದೇನು ದೊಡ್ಡ ಪ್ರಾಬ್ಲಮ್ ಅಂತಲ್ಲ. ಮಗುಗೆ ಬಹಳ ಜಾಸ್ತಿ ಕೆಮ್ಮಿದ್ದು ಉಸಿರಾಡುವಾಗ ಬಹಳ ತೊಂದರೆ ಆಗ್ತಿದ್ದರೆ ಅದು ಒಂದೇ ಮಕ್ಕಳಲ್ಲಿ ವೀಸಿಂಗ್, ಈ ವೈರಲ್ ಫೀವರಿಂದ ವೀಸಿಂಗ್ ಆಗುತ್ತೆ, ಕೆಲವು ಸಲ ಎದೆಯಲ್ಲಿ ಕಫ ಕಟ್ಟುತ್ತೆ, ಅದಾಗಿರಬಹುದು. ಇಲ್ಲಾಂದರೆ ಕೆಲವು ಸಲ ನಿಮೋನಿಯಾದ ಲಕ್ಷಣವೂ ಇರಬಹುದು. ಸೊ ಬಹಳ ಜಾಸ್ತಿ ಕೆಮ್ಮಾಗ್ತಿದ್ದು, ಬ್ರೀದಿಂಗ್ ಇಶ್ಯೂ ಆಗ್ತಾಯಿದ್ರು, ಉಸಿರಾಡಕ್ಕೆ ತೊಂದರೆ ಆಗ್ತಿದ್ರೆ, ಇಲ್ಲ ಮಗು ಕೆಮ್ಮುವಾಗ ಸ್ವಲ್ಪ ನೀಲಿಗಟ್ತಾ ಇದ್ರೆ ಮಗು, ಅಂಥ ಸಮಯದಲ್ಲಿ ಆಸ್ಪತ್ರೆಗೆ ಕರ್ಕೊಂಡ್ಬರ್ಬೇಕೆ ಹೊರತು ಕೆಮ್ಮು ಶೀತ ಜ್ವರದ ಜೊತೆಗಿರೋದು ಸಾಮಾನ್ಯ. 1-2-3 ದಿನ ಇದ್ದು ಕಮ್ಮಿ ಆಗುತ್ತೆ, ಅದೇನು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಿದ್ರೆ, ಕೆಮ್ಮು ಶೀತ ಬೇದಿ ಏನೂ ಇಲ್ಲದೇ ಇರುವಂಥ ಜ್ವರ ಏನಿದೆ, ಅಂದರೆ ಜ್ವರ ಇದೆ 3-4 ದಿನ ಮಗುಗೆ ಬೇರೆ ಏನೂ ಲಕ್ಷಣಗಳಿಲ್ಲ ಅಂದರೆ ನೀವು ಸ್ವಲ್ಪ ಕೇರ್ಫುಲ್ ಇರಬೇಕು. ಯಾಕಂದರೆ ಇಟ್ ಕ್ಯಾನ್ ಬಿ ಅ ಸೈನ್ ಆಫ್ ಅದರ್ ಪ್ರಾಬ್ಲಮ್ಸ್ ಲೈಕ್ ಡೆಂಗು ಆಗಲಿ, ಇಲ್ಲ ಅಂದರೆ ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಬೇರೆ ಥರ ಕೆಲವು ತೊಂದರೆಗಳಲ್ಲಿ ಏನೂ ಬೇರೆ ಸಿಂಪ್ಟಮ್ಸ್ ಇಲ್ಲದೆ ಬರೀ ಜ್ವರ ಇರುತ್ತೆ. ಸೊ ಅಂಥದ್ರಲ್ಲಿ ನಾವು ಫೀವರ್ ವಿದೌಟ್ ಫೋಕಸ್ ಅಂತೀವಿ. ಅಂದರೆ ಯಾವುದೇ ರೀತಿಯ ಒಂದು ಐಡೆಂಟಿಫೈ ಮಾಡುವಂತಹ ಒಂದು ಸೋರ್ಸ್ ಇಲ್ಲ ಜ್ವರಕ್ಕೆ. ಆ ಥರ ಸಮಯದಲ್ಲಿ ನಮಗೆ ಕೆಲವು ಸಲ ಹುಡುಕಬೇಕಾಗತ್ತೆ ಸೋರ್ಸನ್ನು. ಒಂದೇ ಬೇರೆ ವೈರಸಸ್, ಡೆಂಗು ಥರ ವೈರಸಸ್ ಇರ್ಬೋದು, ಇಲ್ಲ ಯೂರಿನರಿ ಇನ್ಫೆಕ್ಷನ್ ಇರ್ಬೋದು. ಸೊ ಅಂಥ ಸಮಯದಲ್ಲಿ ಆ್ಯಕ್ಚುಲಿ ಡಾಕ್ಟರ್ ಹತ್ರ ಬರೋದು ಜಾಸ್ತಿ ಮುಖ್ಯ. ಜ್ವರ ಇತ್ತು, ಕೆಮ್ಮು ಶೀತ ಇತ್ತು, 2-3 ದಿನದಲ್ಲಿ ಜ್ವರ ಕಮ್ಮಿ ಆಯಿತು, ಕೆಮ್ಮು ಶೀತ ಇದೆ, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಅದು ವೈರಲ್ ಇನ್ಫೆಕ್ಷನ್ ಲಕ್ಷಣ. ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ಈಗ ಡೆಂಗು, ನಿಮೋನಿಯಾ ಈ ರೀತಿ ಕಾಂಪ್ಲಿಕೇಶನ್ಸ್ ಇದ್ದಲ್ಲಿ ಮಗುಗೆ ಅಂದರೆ ಜ್ವರ ಮಾತ್ರ, ಬೇರೆ ಏನೂ ಸಿಂಪ್ಟಮ್ಸ್ ಇಲ್ಲದೆ ಬರುತ್ತೆ, ಆ ಒಂದು ಸ್ಟೇಜಲ್ಲಿ ಇರುತ್ತೆ ಅಂತ. ಹಾಗಾದರೆ ಅಂದರೆ ಈಗ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹಲ್ಲು ಬರುವಂತಹ ಸಮಯದಲ್ಲಿ ಕೂಡ ಜ್ವರ ಬರುತ್ತೆ, ಅದು ಕೂಡ ಕಾಮನ್ ಅಂತ ಹೇಳ್ತಾರೆ. ಹಾಗಾದರೆ ಈ ಎರಡರ ಮಧ್ಯೆ ಡಿಸ್ಟಿಂಗ್ವಿಷ್ ಹೇಗೆ ಮಾಡಬೇಕು? ಅಂದರೆ ಹಲ್ಲು ಬರ್ತಾ ಇದೆ ಅದಕ್ಕೆ ಜ್ವರ ಬರ್ತಾ ಇದೆ ಅನ್ನೋದಾಗಿ ಅದನ್ನು ಪೇರೆಂಟ್ಸ್ ತಗೊಳ್ಬೇಕಾ, ಅಥವಾ ಕಾಂಪ್ಲಿಕೇಶನ್ಸ್ ಹೇಗೆ ರೀಡ್ ಮಾಡೋದು? ಹೌದು. ಸೊ ಇದು ಆ್ಯಕ್ಚುಲಿ ಒಂದು ಮಿಸ್ಕನ್ಸೆಪ್ಷನ್. ಇದು ಜನರಲ್ಲಿ ಬಹಳ ನಂಬಿಕೆ ಇದೆ, ಬರೀ ನಮ್ಮ ದೇಶದಲ್ಲ, ಜಗತ್ತಿನಾದ್ಯಂತ ಈ ನಂಬಿಕೆ ಇದೆ. ಟೀದಿಂಗ್ ಅಂತ ಹೇಳ್ತೀವಿ, ಹಲ್ಲು ಬರೋ ಸಮಯದಲ್ಲಿ ಮಕ್ಕಳಿಗೆ ಜ್ವರ ಆಗೋದು ಅಥವಾ ಬೇದಿ ಆಗೋದು ಅಂತ. ಇದಕ್ಕೆ ಯಾವುದೇ ರೀತಿ ವೈಜ್ಞಾನಿಕವಾದ ಬೇಸಿಸ್ ಇಲ್ಲ. ಅಫ್ಕೋರ್ಸ್ ಟೀದಿಂಗ್ ಆಗುವಾಗ ಸ್ವಲ್ಪ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು, ಆದರೆ ಜ್ವರ ಮಾಡಿಸುವಷ್ಟು ಆಗೋದು ಅನ್ಲೈಕ್ಲಿ. ಓಕೆ, ಇದಕ್ಕೆ ಪ್ರಾಬಬ್ಲಿ ಇಷ್ಟು ನಂಬಿಕೆ ಇರೋದಕ್ಕೆ ಕಾರಣ ಏನು ಅಂತಂದರೆ, ಟೀದಿಂಗ್ ಆಗೋ ವಯಸ್ಸು ಅಂದರೆ 6 ತಿಂಗಳಿಂದ 2 ವರ್ಷದ ವಯಸ್ಸಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇದೇ ವಯಸ್ಸಲ್ಲಿ ನಮಗೆ ಮೊದಲನೇ ಇನ್ಫೆಕ್ಷನ್ ಶುರು ಆಗೋದು. ವೈರಲ್ ಇನ್ಫೆಕ್ಷನ್ ಆಗಲಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಲಿ, ಬೇದಿ ಕಾಯಿಲೆಗಳಾಗಲಿ. ಯಾಕಂದರೆ ಮಕ್ಕಳು ಅದೇ ವಯಸ್ಸಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಾಯಿಗೆ ಭಾಳ ಹಾಕ್ಕೊತವೆ ಟೀದಿಂಗ್ ಆಗೋ ಸಮಯದಲ್ಲಿ.
ಅದರಿಂದ ಆ ವಯಸ್ಸಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ಯಾವುದೇ ಜ್ವರನ ಇಲ್ಲ ಹಲ್ಲು ಬರ್ತಾ ಇದೆ ಅದಕ್ಕೆ ಇರುತ್ತೆ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಹಲ್ಲು ಬರೋದ್ರಿಂದ ಜ್ವರ ಏನಾದರೂ ಬಂದರೂ ಬಹಳ ಲೋ ಗ್ರೇಡ್ ಫೀವರ್ ಇರುತ್ತೆ, 99 ಆಗಿರ್ತದೆ ಹೊರತು ಜಾಸ್ತಿ ಜ್ವರ ಬರಬಾರ್ದು. ಸೊ ಅಂಥ ಸಮಯದಲ್ಲಿ ಟೀದಿಂಗ್ ಅಂತ ನಾವು ಅಸಡ್ಡೆ ಮಾಡದೆ ನಾನು ಹೇಳಿದ್ದಂಥ ಏನು ಫೀಚರ್ಸ್ ಇದೆ ಅಂಥದ್ದೇನಾದ್ರು ಇದ್ದರೆ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಮುಖ್ಯ. ಓಕೆ ಡಾಕ್ಟರ್, ಈಗ ನಿಮೋನಿಯಾ, ಡೆಂಗ್ಯೂ ಅಥವಾ ಬೇರೆ ಯಾವುದೇ ರೀತಿ ವೈರಲ್ ಫೀವರಿಗೆ ಅದು ಲೀಡ್ ಆದರೂ ಕೂಡ ಅಂದರೆ ಅದು ಮಕ್ಕಳಲ್ಲಿ ಬರೋದು ಎಷ್ಟು ಸಾಮಾನ್ಯ, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಮಗು ಅದನ್ನು ಸ್ವೀಕರಿಸೋ ಕೆಪಾಸಿಟಿ ಮಕ್ಕಳಲ್ಲಿ ಎಷ್ಟಿರುತ್ತೆ, ಮತ್ತು ಅದ್ರ ಬಗ್ಗೆ ನೀವು ಹೇಳೋದಾದರೆ ಡಾಕ್ಟರ್? ಹೌದು, ಸೊ ಭಾಳ ಸಾಮಾನ್ಯವಾಗಿ ಆಗುತ್ತೆ ಈ ಥರದ್ದು. ಎಸ್ಪೆಷಲಿ ನಿಮೋನಿಯಾ ಅನ್ನೋದೇನಿದೆ ಒಂದು ಕಾಲದಲ್ಲಂತೂ ಬಹಳ ಕಾಮನ್ ಇತ್ತು. ಯಾವುದೇ ವೈರಲ್ ಇನ್ಫೆಕ್ಷನ್ ಶುರು ಆಗಿರೋದು ನಮ್ಮ ದೇಹದಲ್ಲೇ ಇರುವಂಥ ಬ್ಯಾಕ್ಟೀರಿಯಾ ಅದರದ್ದು ಸೆಕೆಂಡ್ರಿ ಇನ್ಫೆಕ್ಷನ್ ಮಾಡ್ಬೋದು, ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತೀವಿ. ಅಂದರೆ ಅನುಕೂಲ ಸಿಂಧುವಾಗಿ ಆ ಇನ್ಫೆಕ್ಷನ್ಸ್ ಆಗ್ಬೋದು. ಆದರೆ ಈಗ ರಿಲೇಟಿವ್ಲಿ ಕಮ್ಮಿ ಇದೆ. ಓಕೆ, ಸೊ ನಿಮೋನಿಯಾ ಆದವಾಗ ಅಂದರೆ ನಿಮೋನಿಯಾ ಅಂದರೆ ಲಂಗಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಕೆಲವು ಸಲ ವೈರಸ್ಸಿಂದ ಆಗ್ಬೋದು, ಎಸ್ಪೆಷಲಿ ಫ್ಲೂ ವೈರಸಸ್ ಅಂತ ಹೇಳ್ತೀವಿ, ಅದರಿಂದ ಆಗ್ಬೋದು. ಕೆಲವು ಸಲ ಬ್ಯಾಕ್ಟೀರಿಯಾದಿಂದನೂ ಆಗ್ಬೋದು. ಎರಡನ್ನೂ ಕೂಡ ಮಕ್ಕಳಲ್ಲಿ ನಾವು ಅಂದ್ಕೊಳ್ಳೋ ಹಾಗೆ ಮಕ್ಕಳು ಬಹಳ ವೀಕೇನಲ್ಲ. ಅವರಲ್ಲಿ ಎದುರಿಸೋ ಶಕ್ತಿ ಇರುತ್ತೆ. ಅವರ ದೇಹದ ಅಂಗಾಂಗಗಳು ಅಂದರೆ ಹಾರ್ಟ್ ಆಗಲಿ, ಲಂಗ್ಸ್ ಆಗಲಿ ಇನ್ನೂ ಬಹಳ ಒಳ್ಳೆ ಸಿಚುವೇಷನಲ್ಲಿರುತ್ತೆ. ಈಗ ದೊಡ್ಡವರಲ್ಲಾದರೆ ಪೊಲ್ಯೂಷನ್ ಎಕ್ಸ್ಪೋಜರಿಂದ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ಸಿಂದ ಆಗ್ಬೋದು, ಡಯಾಬಿಟಿಸಿಂದ ಆಗ್ಬೋದು, ಇಲ್ಲ ಸಿಗರೇಟ್ ಸ್ಮೋಕಿಂಗ್ ಇಂಥದ್ದು ಇದರಿಂದಾಗಿ ಎಷ್ಟೋ ಸಲ ಆರ್ಗನ್ಸ್ ಕಾಂಪ್ರಮೈಸ್ಡ್ ಇರುತ್ತೆ. ಅದ್ರ ಮೇಲೆ ಇನ್ಫೆಕ್ಷನ್ ಆದವಾಗ ಅದನ್ನು ಎದುರಿಸೋದು ಕಷ್ಟ ಆಗುತ್ತೆ. ಮಕ್ಕಳಲ್ಲಿ ಆ ರೀತಿ ಆಗೋದಿಲ್ಲ. ಹೆಚ್ಚಿನ ಮಕ್ಕಳು ಬಹಳ ಚೆನ್ನಾಗಿ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾರೆ. ಆದರೆ ನಾನು ಆವಾಗಲೇ ಹೇಳ್ದಂಗೆ ರಿಸರ್ವ್ ಕಮ್ಮಿ ಇರುತ್ತೆ ಅವ್ರದ್ದು. ಸೊ ದೊಡ್ಡವ್ರಿಗಿಂತ ಜಾಸ್ತಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಬೇಕು ಮಕ್ಕಳನ್ನು. ಯಾಕಂದರೆ ದೊಡ್ಡವರಲ್ಲಿ 48 ಗಂಟೆ ಅಥವಾ 2 ದಿನ 3 ದಿನದಲ್ಲಿ ವರ್ಸನಿಂಗ್ ಆಗೋದಿದ್ರೆ ಮಕ್ಕಳಲ್ಲಿ ಕೆಲವು ಸಲ ಬಹಳ ಬೇಗ ಆಗಿಬಿಡುತ್ತೆ, 6-8 ಗಂಟೆಯಲ್ಲೇ ಚೇಂಜಸ್ ಆಗುತ್ತೆ. ಸೊ ನೀವು ಬಹಳ ಕ್ಲೋಸಾಗಿ ಮಾನಿಟರ್ ಮಾಡಬೇಕು. ಮಕ್ಕಳು ಡಾಕ್ಟ್ರುಗಳಾಗಿಯೂ ಕೂಡ ನಾವು ಸ್ವಲ್ಪ ಜಾಸ್ತಿ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಇಂಥ ಮಕ್ಕಳನ್ನು. ಅದನ್ನು ಬಿಟ್ಟರೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ವೈಸ್ ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಮಕ್ಕಳು. ಸ್ವಲ್ಪ ಡಿಹೈಡ್ರೇಟ್ ಆಗಿದ್ದರೆ ಫ್ಲೂಯಿಡ್ಸ್ ಕೊಟ್ಟು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ದರೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು, ಡೆಂಗ್ಯೂಲಿ ಎಸ್ಪೆಷಲಿ ನಾವು ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಸಾಮಾನ್ಯವಾಗಿ ಹೆಚ್ಚಿನ ಮಕ್ಕಳು ರಿಕವರ್ ಆಗಿಬಿಡ್ತಾರೆ. ಸೊ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಆದರೆ ಬಹಳ ಮುಖ್ಯವಾದ ವಿಷಯ ಅಂದರೆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬರಬೇಕು, ಅಸಡ್ಡೆ ಮಾಡಬಾರ್ದು. ಓಕೆ ಡಾಕ್ಟರ್ಸ್, ಇನ್ನು ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಸಾಕಷ್ಟು ವ್ಯಾಕ್ಸಿನೇಷನ್ಸ್ನ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಈ ವ್ಯಾಕ್ಸಿನೇಷನ್ಸು ಆ ವಯಸ್ಸಲ್ಲಿ ಅಂದರೆ ಮಕ್ಕಳ ಫೀವರ್ ಅಥವಾ ಇಲ್ನೆಸ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಅಂದರೆ ಯಾವ ರೀತಿ ಅದನ್ನು ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತಲೇ ಹೇಳೋದಾದ್ರೆ? ಅದೇ ನಾನು ಹೇಳ್ದಂಗೆ ಈಗ ನಾವು ನೋಡ್ತಾ ಇದ್ದಂಗೆ ಎಷ್ಟೋ ಒಂಥರ ಮಾರಣಾಂತಿಕ ಕಾಯಿಲೆಗಳು ಕಮ್ಮಿ ಆಗ್ತಾ ಇದ್ದಾವೆ ವ್ಯಾಕ್ಸಿನೇಷನ್ಸಿಂದಾಗಿ. ಟ್ಯೂಬರ್ಕ್ಲೋಸಿಸ್ ಅಂದರೆ ಕ್ಷಯ ರೋಗಕ್ಕೆ BCG ವ್ಯಾಕ್ಸಿನ್ ಇರಬಹುದು, ಅಥವಾ ಎಷ್ಟೋ ಥ್ರೋಟ್ ಇನ್ಫೆಕ್ಷನ್ಸ್, ಡಿಫ್ತೀರಿಯಾ ಅಂತ ಹೇಳ್ತಾ ಇದ್ವಿ, ಗಂಟಲು ಮಾರಿ ಅಂತ ಕರಿತಾ ಇದ್ವಿ, ಆಮೇಲೆ ನಾಯಿ ಕೆಮ್ಮು, ಇಂಥದಕ್ಕೆಲ್ಲ ವ್ಯಾಕ್ಸಿನೇಷನ್ಸಿಂದ ಈಗಿನ ಕಾಲದಲ್ಲಿ ನಾವು ನೋಡೋದೇ ಕಮ್ಮಿ ಆಗಿಬಿಟ್ಟಿದೆ ಈ ಕೇಸಸ್ಸು. ಹಾಗಂತ ಹೇಳಿ ಅವು ಇಲ್ಲ ಅಂತಲ್ಲ, ಬ್ಯಾಕ್ಟೀರಿಯಾ ನಮ್ಮ ಸುತ್ತಲೇ ಇದ್ದಾವೆ, ಬಟ್ ಅದನ್ನು ನಾವು ದೂರ ಇಡ್ಲಿಕ್ಕೆ ಆಗ್ತಾ ಇದೆ. ಅದೇ ರೀತಿ ರೀಸೆಂಟಾಗಿ 5-6 ವರ್ಷದಲ್ಲಿ ಗೌರ್ಮೆಂಟಲ್ಲೂ ಕೂಡ ನಿಮೋಕಾಕಲ್ ವ್ಯಾಕ್ಸಿನ್ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದು ಲಂಗ್ ಇನ್ಫೆಕ್ಷನ್ ಅಥವಾ ನಿಮೋನಿಯಾಕ್ಕೆ. ಅದು ಇಂಟ್ರಡ್ಯೂಸ್ ಮಾಡಿದ್ಮೇಲಿಂದ ನಮ್ಮ ಸಾಕಷ್ಟು ವ್ಯತ್ಯಾಸ ನೋಡಿದೆವು ನಾವು. ನಿಮೋನಿಯಾ ಕೇಸಸಲ್ಲಿ ಡ್ರಾಸ್ಟಿಕ್ ರಿಡಕ್ಷನ್ ಆಗಿದೆ. ಅದೇ ರೀತಿ ಈಗ ಟೈಫಾಯ್ಡಿಗೆ ವ್ಯಾಕ್ಸಿನೇಷನ್ ಇದೆ. ಟೈಫಾಯ್ಡ್ ಜ್ವರಗಳು ಭಾಳ ಕಾಮನ್ನು. ಸಾಧಾರಣವಾಗಿ ಎಲ್ಲರೂ ಚೈಲ್ಡ್ಹುಡಲ್ಲಿ ಒಂದು ಸಲ ಫೇಸ್ ಆಗಿದ್ದಿತ್ತು ಮೊದಲು. ಈಗೆಲ್ಲ ಟೈಫಾಯ್ಡ್ ವ್ಯಾಕ್ಸಿನ್ಸಿಂದ ಅದು ಭಾಳ ಕಮ್ಮಿ ಆಗಿದೆ. ಅದೇ ರೀತಿ ಫ್ಲೂ ವ್ಯಾಕ್ಸಿನ್ಸ್ ಬರ್ತಾ ಇದೆ ಈಗ. ಇನ್ಫ್ಲುಯೆನ್ಸಾ ಫ್ಲೂಗಳು ನಿಮೋನಿಯಾ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣ ಅದು. ಪ್ರತಿ ವರ್ಷ ನೀವು ಅಪ್ಡೇಟೆಡ್ ಫ್ಲೂ ವ್ಯಾಕ್ಸಿನ್ ಮಾಡಿಸೋದ್ರಿಂದ, ಬೇರೆ ಎಲ್ಲ ರೊಟೀನ್ ವ್ಯಾಕ್ಸಿನೇಷನ್ಸ್ ಮಾಡಿಸೋದ್ರಿಂದ ಸಾಕಷ್ಟು ಬಹಳ ಮಾರಣಾಂತಿಕವಾದ ಬಹಳ ಕೆಟ್ಟ ಚೈಲ್ಡ್ಹುಡ್ ಇಲ್ನೆಸಸ್ ಕಾಯಿಲೆಗಳನ್ನು ನಾವು ಕಮ್ಮಿ ಮಾಡೋದಕ್ಕೆ ಆಗ್ತಾ ಇದೆ. ಅಫ್ಕೋರ್ಸ್ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ಸು ಹೆಲ್ಪ್ ಆಗುತ್ತೆ. ಕ್ಲೆನ್ಲಿನೆಸ್ಸು, ಹೈಜೀನ್, ಮನೆಯನ್ನೆಲ್ಲ ಸ್ವಚ್ಛವಾಗಿಡೋದು, ಮಕ್ಕಳ ಆಹಾರ ನೀರಿನ ಬಗ್ಗೆ ಬಹಳ ಕಾಳಜಿ ಮಾಡೋದು, ಹೊರಗಡೆ ಆಹಾರ ತಿಂದೇ ಇರೋದು ಜಾಸ್ತಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಸಾಕಷ್ಟು ಅಲಾಂಗ್ ವಿತ್ ವ್ಯಾಕ್ಸಿನೇಷನ್ ಸಾಕಷ್ಟು ನಮಗೆ ಡಿಸೀಸಸಲ್ಲಿ ರಿಡಕ್ಷನ್ ಮಾಡಲಿಕ್ಕಾಗಿದೆ. ಓಕೆ ಡಾಕ್ಟರ್, ಈಗ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅಂದರೆ ಯಾವುದಾದ್ರೂ ವೈರಲ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಬೇಗ ಎಫೆಕ್ಟ್ ಆಗೋದು ಜಾಸ್ತಿ ಇರುತ್ತೆ. ಆದರೆ ಇನ್ನೊಂದು ಕಡೆ ಮಕ್ಕಳಿಗೆ ಕೆಲವರು ತುಂಬಾ ನಾಜೂಕಾಗಿ ಬೆಳೆಸ್ತಾ ಇರ್ತಾರೆ. ಅದು ಇಮ್ಯುನಿಟಿ ಬೆಳೆಯುವಂಥ ಒಂದು ಸ್ಟೇಜ್ ಕೂಡ ಹೌದು. ಇವು ಎರಡರ ಮಧ್ಯೆ ವಾಟ್ ಈಸ್ ದ ಕರೆಕ್ಟ್ ಕೈಂಡ್ ಆಫ್ ಕೇರ್ ಡಾಕ್ಟರ್ ಮಕ್ಕಳಿಗೆ ತಗೊಳ್ಬೇಕಾಗಿರುವಂಥ? ಇಟ್ಸ್ ಆಲ್ವೇಸ್ ಅ ಡಿಫಿಕಲ್ಟ್ ಬ್ಯಾಲೆನ್ಸ್ ಅದು. ಯಾಕಂದರೆ ಯಾವುದೇ ಪೋಷಕರಿಗೆ, ಇವನ್ ನಮಗೆ ಪೀಡಿಯಾಟ್ರಿಷನ್ಸ್ ಆಗು ಕೂಡ ನಮ್ಮ ಮಕ್ಕಳಿಗೆ ಏನು ಕಾಯಿಲೆ ಆಗಬಾರ್ದು ಅಂತ ಅನಿಸುತ್ತೆ.
ಅದು ಆಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಆಗದೇ ಇರಲೂಬಾರ್ದು. ಯಾಕಂದರೆ ಈ ವೈರಲ್ ಎಕ್ಸ್ಪೋಜರ್ಸ್ ಏನಿದ್ದಾವೆ ಅದು ಒಂಥರ ಗರಡಿ ಥರ ಇಮ್ಯೂನ್ ಸಿಸ್ಟಮಿಗೆ. ಅದನ್ನು ಮಾಡಿ ಮಾಡಿ ಇಮ್ಯೂನ್ ಸಿಸ್ಟಮ್ ಗಟ್ಟಿ ಆಗಬೇಕು. ಆ ಗರಡಿನೇ ನಾವು ಕೊಡಲಿಲ್ಲ ಅಂತಂದರೆ, ಎಕ್ಸ್ಪೋಜರೇ ಆಗಲಿಲ್ಲ ಅಂತಂದರೆ ಭಾಳ ಮಕ್ಕಳಲ್ಲಿ ತೊಂದರೆಗಳಾಗುತ್ತೆ. ತುಂಬ ಅಂದರೆ ಜನ ಮಕ್ಕಳಿಗೆ ಈಗ ಮೆಡಿಕೇಶನ್ಗೆ ಅವ್ರು ಹೊಂದಿಕೊಂಡಿರೋದಿಲ್ಲ, ಕೆಲವೊಂದು ಮೆಡಿಕೇಶನ್ಸ್ ತಡೆಯೋದಿಲ್ಲ ಬಾಡಿಗೆ, ಆ ಸಂದರ್ಭದಲ್ಲಿ ಗೊತ್ತೂ ಆಗೋದಿಲ್ಲ. ಈಗ ದೊಡ್ಡವ್ರಿಗಾದರೆ ಆಂಟಿಬಯೋಟಿಕ್ಸ್ ತಡೆಯೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಅಂದರೆ ಆ್ಯಸ್ ಅ ಡಾಕ್ಟರ್ ಲೈಕ್ ಅದರ ಡಯಾಗ್ನೋಸಿಸ್ ಯಾವ ರೀತಿ ಆಗುತ್ತೆ ಅಂತ? ಹೌದು, ಎರಡು ರೀತಿ ಆಗುತ್ತೆ. ಒಂದು ಮೆಡಿಸಿನ್ಸ್ ಕೊಡೋದು ಕಷ್ಟ ಮಕ್ಕಳಲ್ಲಿ. ಯಾವುದೇ ಮಕ್ಕಳು ಇರುವಂಥ ಪೋಷಕರಿಗೆ ಗೊತ್ತು, ನಾವು ಬರೆಯೋಕ್ಕೆ 20 ಔಷಧಿ ಬರಿಬೋದು, ಕೊಡೋದು ಬಹಳ ಕಷ್ಟ. ಎರಡನೇದು ಮಕ್ಕಳು ತಡ್ಕೊಳ್ಳೋದಿಲ್ಲ. ಎಷ್ಟೋ ಔಷಧಿಗಳನ್ನು ಮಕ್ಕಳಿಗೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ಇನ್ಕ್ಲೂಡಿಂಗ್ ಜ್ವರದ ಮೆಡಿಸಿನ್ಸ್ ಲೈಕ್ ಪ್ಯಾರಾಸಿಟಮಾಲ್. ಪ್ರತಿ ಜ್ವರಕ್ಕೂ ಪ್ಯಾರಾಸಿಟಮಾಲ್ ಕೊಡಬೇಕು ಅಂತ ಇಲ್ಲ. ಮಗುಗೆ ಸ್ವಲ್ಪ ಜ್ವರ ಇದೆ, 99 ಇದೆ, 99.5 ಇದೆ, ಅದಕ್ಕೆಲ್ಲ ಔಷಧಿ ಕೊಡಬೇಕಂತಿಲ್ಲ. ಒದ್ದೆ ಬಟ್ಟೆ ತೊಗೊಂಡು ಒರೆಸಿ ಮಗುನ ಸ್ವಲ್ಪ ಕಂಫರ್ಟೇಬಲ್ ಆಗಿಡಿ, ನೀರು ಚೆನ್ನಾಗಿ ಕೊಡಿ, ಅದರಿಂದನೇ ಎಷ್ಟೋ ಸಲ ಜ್ವರ ಕಂಟ್ರೋಲ್ ಆಗುತ್ತೆ. ಆಗಲಿಲ್ಲ ಅಂದರೆ ಕೊಡ್ಬೋದು. ಆ್ಯಂಟಿಬಯೋಟಿಕ್ ಯೂಸ್ ಮಾತ್ರ ಇದು ನಮ್ಮ ದೇಶದಲ್ಲಿ ಎಸ್ಪೆಷಲಿ ದೊಡ್ಡ ಪ್ರಾಬ್ಲಮ್ಮು. ಯಾಕಂದರೆ ಪ್ರತಿಯೊಂದು ಶೀತ ಕೆಮ್ಮಾದರೂ ಕೂಡ ಎಷ್ಟೋ ಜನ ತಾವೇ ಆ್ಯಂಟಿಬಯೋಟಿಕ್ ತಂದು ಕೊಟ್ಬಿಡ್ತಾರೆ, ಇಲ್ಲ ಪಕ್ಕದಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ಕೊಟ್ಬಿಡ್ತಾರೆ. ಅದರಿಂದಾಗಿ ಮಗುಗೆ ಮುಂದೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗೋದಕ್ಕಿಂತ ಜಾಸ್ತಿ ತೊಂದರೆನೇ ಜಾಸ್ತಿ. ನಾನು ಹೇಳ್ದಂಗೆ 70-80% ಇನ್ಫೆಕ್ಷನ್ಸು ವೈರಲ್ ಇರುತ್ತೆ. ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇನ್ನೇನು ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ಮಗುಗೆ ಆ್ಯಂಟಿಬಯೋಟಿಕ್ದು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಇಲ್ಲ ದೇಹದಲ್ಲಿರುವಂಥ ನಾರ್ಮಲ್ ಬ್ಯಾಕ್ಟೀರಿಯಾನೇ ಕೊಂದುಬಿಡ್ಬೋದು. ಸೊ ಅದರಿಂದ ಮುಂದೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ದಯವಿಟ್ಟು ಆ್ಯಂಟಿಬಯೋಟಿಕ್ಸನ್ನು ಹಾಗೆ ಕೊಡಬೇಡಿ. ಮಿನಿಮಮ್ ಔಷಧಿ ಕೊಡಿ. ಮಕ್ಕಳಿಗೆ ಜ್ವರ ಬಂದಿದೆ ಮಾತ್ರಕ್ಕೆ 5 ಔಷಧಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮಿನಿಮಮ್ ಔಷಧಿಯನ್ನು ಕೊಡಬೇಕು. ಚೆನ್ನಾಗಿ ಹೈಡ್ರೇಟ್ ಮಾಡಿ. ಓಕೆ, ಆದಷ್ಟು ಔಷಧಿಯನ್ನು ಡಾಕ್ಟರ್ ಸಲಹೆ ಮೇರೆನೇ ಅವ್ರ ಪ್ರಕಾರನೇ ಕೊಡಿ. ಅದರಲ್ಲೂ ಕೂಡ ನೀವು ನಿಮ್ಮ ಇದನ್ನು ಯೂಸ್ ಮಾಡ್ಬೋದು. ಈಗ ಮಗುಗೆ ಲೋ ಗ್ರೇಡ್ ಫೀವರ್ ಇದೆ ಅಂತ ಮಾತ್ರ ಜ್ವರ ಕೊಡ್ತಾ ಹೋಗಬೇಡಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಜ್ವರ ಇರಲಿ ಬಿಡಲಿ 6 ಗಂಟೆ ಒಂದೊಂದು ಸಲ ಪ್ಯಾರಾಸಿಟಮಾಲ್ ಕೊಡ್ತಾರೆ. ಅವೆಲ್ಲ ಹೆಲ್ಪ್ ಆಗೋದಿಲ್ಲ ಮಗುಗೆ. ಯಾಕಂದರೆ ಜ್ವರ ಒಂದು ಸಿಂಪ್ಟಮ್ ಅಷ್ಟೇ, ಅದೇನು ಕಾಯಿಲೆ ಅಲ್ಲ. ಕಾಯಿಲೆ ಒಳಗಡೆ ಇರುತ್ತೆ. ಜ್ವರ ಒಂದು ಸಿಂಪ್ಟಮ್ ಅಷ್ಟೇ. ನೀವು ಸುಮ್ಮನೆ ಜ್ವರನ ಕಂಟ್ರೋಲ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಪ್ರಾಬ್ಲಮ್ ಅಲ್ಟಿಮೇಟ್ಲಿ ಇನ್ಫೆಕ್ಷನ್ ಕಮ್ಮಿ ಮಾಡಬೇಕು, ನಿಮ್ಮ ದೇಹನೇ ಫೈಟ್ ಮಾಡಬೇಕು. ಪ್ಯಾರಾಸಿಟಮಾಲ್ ಎಲ್ಲ ಕೊಟ್ಟು ಜ್ವರನ ಕಂಟ್ರೋಲಿಟ್ಟು ಮಗುಗೆ ಕಂಫರ್ಟೇಬಲ್ ಆಗಿ ಇಡ್ಬೋದೇ ಹೊರತು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅದು. ಓಕೆ, ಅದೇ ರೀತಿ ಆ್ಯಂಟಿಬಯೋಟಿಕ್ಸು ಬಹಳ ರಿಸ್ಟ್ರಿಕ್ಟೆಡ್ ಯೂಸ್ ಇರಬೇಕು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎವಿಡೆನ್ಸ್ ಇದ್ರಷ್ಟೇ ನಾವು ಆ್ಯಂಟಿಬಯೋಟಿಕ್ ಕೊಡಬೇಕು. ಅಂಥದ್ದನ್ನು ನಾವು ಇದು ಮಾಡಿಕೊಂಡ್ರೆ ಮಕ್ಕಳು ಮಿನಿಮಮ್ ಔಷಧಿ ಕೊಟ್ಟರೆ ಟಾಲರೇಟ್ ಮಾಡ್ತವೆ, ಏನು ತೊಂದರೆ ಆಗೋದಿಲ್ಲ. ಡಾಕ್ಟರ್, ಇನ್ನು ಚಿಕ್ಕ ಮಕ್ಕಳಿಗೆ ಜ್ವರ ಬಂದು ಅಥವಾ ಅದು ನಿಮೋನಿಯಾ ಅಂತ ಕಂಡೀಷನ್ಸ್ಗೆ ಲೀಡ್ ಆಗುವಂಥ ಸಾಧ್ಯತೆಗಳೆಲ್ಲ ಇರುತ್ತೆ. ನಾರ್ಮಲ್ ಆಗಿ ಅಂದರೆ ಇದೆಲ್ಲದಕ್ಕೂ ಇದು ಬರದೇ ಇರೋ ಥರ ಪ್ರಿಕಾಷನರಿಯಾಗಿ ಲೈಫ್ ಸ್ಟೈಲ್ ಮಗುದು ಯಾವ ರೀತಿಯಾಗಿರಬೇಕು ಮತ್ತು ಮನೆಯಲ್ಲಿ ಕೂಡ ವಾತಾವರಣ ಸಾಮಾನ್ಯವಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿಯಾಗಿರ್ಬೇಕು ಡಾಕ್ಟರ್? ಕರೆಕ್ಟ್. ಸೊ ಇದಕ್ಕೆ ನಿಮೋನಿಯಾ ಅವಾಯ್ಡ್ ಮಾಡೋದು, ಸ್ಪೆಸಿಫಿಕ್ಲಿ ನಿಮೋನಿಯಾ ಬಗ್ಗೆ ಹೇಳಬೇಕು ಅಂತಂದರೆ, ನಿಮೋನಿಯಾ ಅವಾಯ್ಡ್ ಮಾಡಲಿಕ್ಕೆ ಮಗು ಒಳ್ಳೆ ಏರ್ ಇರಬೇಕು, ಕ್ವಾಲಿಟಿ ಆಫ್ ಏರ್, ಹವೆ ಏನಿದೆ ಮನೆಯಲ್ಲಿ ಚೆನ್ನಾಗಿರಬೇಕು. ಆದಷ್ಟು ಓವರ್ ಕ್ರೌಡಿಂಗ್ ಇರಬಾರ್ದು. ಮನೇಲಿ ಬಹಳ ಜನ ಇರೋದು, ಒಂದೇ ರೂಮಲ್ಲಿ 5 ಜನ ಮಲ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ಅದೇ ರೀತಿ ಪೀಕ್ ನಿಮೋನಿಯಸ್ ವೈರಲ್ ಸೀಸನ್ ಇರುತ್ತೆ. ಈಗ ನಿಮಗೆ ಮಳೆಗಾಲ ಆಗ್ಬೋದು, ಇಲ್ಲ ಚಳಿಗಾಲದಲ್ಲಿ ಕ್ರೌಡೆಡ್ ಪ್ಲೇಸಸ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಮಕ್ಕಳಲ್ಲಿ. ನಿಮೋನಿಯಾ ಇಸ್ ಆಲ್ವೇಸ್ ಅ ಕಾಂಪ್ಲಿಕೇಶನ್. ಡೈರೆಕ್ಟಾಗಿ ಏನು ಯಾವುದೂ ಇನ್ಫೆಕ್ಷನ್ ಲಂಗಿಗೆ ಹೋಗೋದಿಲ್ಲ. ಸೊ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಾಗ ಅದು ಒಂಥರ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅದು. ಸೊ ಆ ಟೈಮಲ್ಲಿ, ಸಣ್ಣ ಕಾಯಿಲೆ ಇರೋ ಟೈಮಲ್ಲಿ ನೀವು ಚೆನ್ನಾಗಿ ಹೈಡ್ರೇಟ್ ಮಾಡಿ, ಮಗುಗೆ ರೆಸ್ಟ್ ಕೊಟ್ಟು, ಒಳ್ಳೆ ಆಹಾರ ಕೊಟ್ಟು, ಆವಾಗ ಮಗುದೇನು ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಆಯಿತು ಅಂತಂದರೆ ಅದು ನಿಮೋನಿಯಾ ಅಂತ ಕಾಂಪ್ಲಿಕೇಶನ್ ಆಗದೇ ಇರುವಂಗೆ ನೋಡ್ಕೊಳ್ಳುತ್ತೆ. ಅಫ್ಕೋರ್ಸ್ ನಾನು ಹೇಳ್ದಂಗೆ ನಿಮೋನಿಯಾನ್ ಪ್ರಿವೆಂಟ್ ಮಾಡಲಿಕ್ಕಾಗೇ ವ್ಯಾಕ್ಸಿನೇಷನ್ಸ್ ಕೆಲವಿದ್ದಾವೆ. ಅವನ್ನ ಟೈಮಿಗೆ ತೊಗೊಳ್ಳೋದ್ರಿಂದನೂ ಕೂಡ ನಿಮ್ಮ ರಿಸ್ಕನ್ನು ಸಾಕಷ್ಟು ಕಮ್ಮಿ ಮಾಡ್ಬೋದು. ಡಾಕ್ಟರ್, ನಾವು ಆಗಲೇ ಮಾತಾಡ್ತಿದ್ದ ಹಾಗೆ ಈಗ ಹಳೆ ಕಾಲದಲ್ಲೆಲ್ಲ ಮೆಡಿಕಲ್ ಫೆಸಿಲಿಟೀಸ್ ಕಡಿಮೆ ಇತ್ತು, ಆದರೂ ಕೂಡ ಜ್ವರವನ್ನು ತುಂಬ ಕಾಮನ್ ಆಗಿ ತಗೊಳ್ತಾ ಇದ್ರು. ಈಗ ಕಂಪ್ಯಾರಿಟಿವ್ಲಿ ಮೆಡಿಕಲ್ ಫೆಸಿಲಿಟೀಸ್ ತುಂಬಾನೇ ಮುಂದುವರೆದಿದೆ. ಆದರೂ ಕೂಡ ಪೇರೆಂಟ್ಸ್ ಅಂದರೆ ಜ್ವರ ಬಂದಾಗ ತುಂಬಾನೇ ಭಯ ಪಡ್ತಾರೆ. 1 ಸಲ 2 ಸಲ ಪದೇ ಪದೇ ಬರ್ತಿದ್ದಂಗೆ ತುಂಬಾನೇ ಭಯ ಪಡ್ತಾರೆ ಪೇರೆಂಟ್ಸ್ ಎಸ್ಪೆಷಲಿ. ಹಾಗಾಗಿ ಪೇರೆಂಟ್ಸ್ಗೆ ನೀವು ಏನು ಅಡ್ವೈಸ್ ಮಾಡ್ತೀರಾ? ಆಫ್ಕೋರ್ಸ್ ಅದಕ್ಕೆ ಬೇಕಾದಂಥ ಒಂದು ಏನು ವಿಧಾನ ಇದೆ ಅದು ಮಾಡಲೇಬೇಕಾಗತ್ತೆ. ಬಟ್ ಪೇರೆಂಟ್ಸ್ಗೆ ನೀವು ಏನು ಅಡ್ವೈಸ್ ಮಾಡ್ತೀರಾ ಈ ಕುರಿತಾಗಿ? ಹೌದು, ಇದ್ರ ಬಗ್ಗೆ ನಾವು ಸಾಕಷ್ಟು ನೋಡ್ತೀವಿ. ಪೇರೆಂಟ್ಸ್ ಕೂಡ ಮಗುಗೊಂದು ಜ್ವರ ಬಂದು ಅರ್ಧ ಗಂಟೆ ಒಳಗೆ ಆಸ್ಪತ್ರೆಗೆ ಬಂದುಬಿಡ್ತಾರೆ ಕೆಲವು ಸಲ.
ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ಯಾನಿಕ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ಭಯ ಅನ್ನೋದೇನಿದೆ ಅದು ಎಲ್ಲರಿಗೂ ಇದ್ದೇ ಇರ್ತದೆ, ಬಟ್ ಅದನ್ನು ಹತೋಟಿಲಿ ಇಡಬೇಕು. ಪ್ರತಿಯೊಂದು ಜ್ವರಕ್ಕೂ ನಾವು ಪ್ಯಾನಿಕ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಆಗುತ್ತೆ. ನಾನು ಸಾಧಾರಣವಾಗಿ ಮೊದಲನೇ ಸಲ ಬಂದಾಗ ಪೇರೆಂಟ್ಸ್ಗೆ ಹೇಳ್ತೀನಿ, ಯು ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್. ಇದು ಆಗುತ್ತೆ ನಿಮ್ಗೆ ಒಂದು 5 ವರ್ಷ ಆಗೋ ತನಕ ಮಕ್ಕಳಿಗೆ ಪದೇ ಪದೇ ಇವು ಬರ್ತವೆ. ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಬೇಕಾಗ್ತದೆ. ಅದೇನು ಕೆಟ್ಟ ಇದಲ್ಲ. ಜ್ವರ ಈಸ್ ಅ ಸೈನ್ ಆಫ್ ಅ ವರ್ಕಿಂಗ್ ಇಮ್ಯೂನ್ ಸಿಸ್ಟಮ್. ಸೊ ವರಿ ಮಾಡ್ಲಿಕ್ಕೆ ಹೋಗಬಾರ್ದು. ಆದಷ್ಟು ನೀವು ಜನರಲ್ ಲೈಫ್ ಸ್ಟೈಲನ್ನು ಚೆನ್ನಾಗಿ ಇಟ್ಕೊಬೇಕು. ಹೆಲ್ಪ್ ತೊಗೊಳ್ಳಿ. ಅಂದರೆ ಎಷ್ಟೋ ಸಲ ಏನಾಗ್ತದೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಮಗುಗೆ ಜ್ವರ ಇರುತ್ತೆ, ಮಾನಿಟರ್ ಮಾಡೋಕ್ಕಾಗೋದಿಲ್ಲ ಅಂತ ಇದಿರುತ್ತೆ. ಅಂಥ ಸಮಯದಲ್ಲಿ ಆಸ್ಪತ್ರೆಗೆ ಬರೋ ಬದಲು ನೀವು ಒಂದು ಸ್ವಲ್ಪ ಮನೆಯಿಂದ ನಿಮ್ಮ ಫ್ಯಾಮಿಲಿಯಿಂದ ಹೆಲ್ಪ್ ತೊಗೊಳ್ಳಿ. ಮಗುನ ಮಾನಿಟರ್ ಮಾಡೋದು ಇಂಪಾರ್ಟೆಂಟು. ಸೊ ನೀವು ಕೆಲಸ ಮಾಡ್ತಿದ್ರು ಕ್ಲೋಸ್ ಮಾನಿಟ್ರಿಂಗ್ ಮಾಡಿ, ಚೆನ್ನಾಗಿ ಹೈಡ್ರೇಟ್ ಮಾಡಿ. ಹಾಗೇನಾದರೂ ತೊಂದರೆ ಆದಲ್ಲಿ ನಾನು ಹೇಳಿದ್ದು ಡೇಂಜರ್ ಸೈನ್ಸ್ ಇದ್ದಲ್ಲಷ್ಟೇ ಆಸ್ಪತ್ರೆಗೆ ಬಂದರೆ ಸಾಕು. ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಕಾವೇರಿ ಹಾಸ್ಪಿಟಲ್, ಮಾರತಹಳ್ಳಿ, ಬೆಂಗಳೂರು 23713/3 ಓಲ್ಡ್ HAL ಏರ್ಪೋರ್ಟ್ ರೋಡ್, ಮುನ್ನೆಕೊಳ್ಳಲ್ ಮುಖ್ಯ ರಸ್ತೆ, ಮಾರತಹಳ್ಳಿ, ಬೆಂಗಳೂರು, ಕರ್ನಾಟಕ 560037. ದೂರವಾಣಿ ಸಂಖ್ಯೆ 08041804180. ಇನ್ನೊಂದು ನಂಬರ್ 08068066806. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.